ನನ್ನ ಹೆಸರು ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಗೌರಿ. ಇವತ್ತಿನ ಕಥೆ ಹೆಸರು ರೈತನ ಸಂತೆ. ಒಂದು ಊರಲ್ಲಿ ಒಬ್ಬ ರೈತ ಇರ್ತಾನೆ. ಅವನ ಮನೆ ದೂರ ಇರುತ್ತೆ. ಅವನ ಮನೆ ಮಧ್ಯ ಒಂದು ದೊಡ್ಡ ಕಾಡಿರುತ್ತೆ. ಅವನ ಹತ್ರ ಒಂದು ದೊಡ್ಡ ಕತ್ತೆ ಇರುತ್ತೆ. ಆ ರೈತಂಗೆ ಶಕ್ತಿ ಇರಲ್ಲ. ರೈತಂಗೆ ದುಡ್ಡಿರಲ್ಲ. ಅವನಿಗೆ ಊಟನೂ ಸಿಗ್ತಿರ್ಲಿಲ್ಲ ಜಾಸ್ತಿ. ಅದಕ್ಕೆ ಒಂದಿನ ಅವನ ಹತ್ರ ಮೂಟೆ ಇದ್ವಲ್ಲ, ಅಕ್ಕಿ ಮೂಟೆ, ರಾಗಿ ಮೂಟೆ ಅವೆಲ್ಲ ಕತ್ತೆ ಮೇಲೆ ಕಟ್ಟಿ ಅವನು ಅದರ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದ. ಆಗ ಒಂದಿನ ಕತ್ತೆ ದೂರ ನಡ್ಕೊಂಡ್ಬಂದ್ರು. ಆಗ ಅಲ್ಲಿ ದೊಡ್ಡ ಕಾಡು ಬಂತು. ಹೋಗ್ಬೇಕಾದ್ರೆ ಅವಳಿಗೆ ಸುಸ್ತಾಯ್ತು. ಮಲ್ಕೊಂಡ್ಬಿಟ್ರು ಇಬ್ಬರು ಮರದ ಕೆಳಗಡೆ. ಒಂದಿನ ಒಂದು ಬುಸ್ ಅಂತ ಒಂದು ಹಾವು ಬಂತು. ಆಗ ಅದರ ಮೇಲೆ ಕತ್ತೆ ಇತ್ತಲ್ಲ, ಅದು ನೋಡ್ಬಿಟ್ಟು ಅದರ ಮೇಲೆ ಕಲ್ಲಾಕ್ತು. ಅದು ಮತ್ತೆ ಅದಕ್ಕೆ ತಲೆ ಸುತ್ತಿ ಒಂದು ಬಾವಿಯಲ್ಲಿ ಬಿದ್ದುಬಿಡ್ತು. ಅದಕ್ಕೆ ಒಂದಿನ ತಲೆ ಒಂದು ಬರ್ತಾಯಿತ್ತು. ಆಗ ಅಲ್ಲಿ ಅವರು ಮೂಟೆಯನ್ನು ಇನ್ನೂ ದೂರ ಎತ್ಕೊಂಡು ಹೋಗ್ಬೇಕಂತ ಎದ್ದು ಬೇಗ ಹೋಗಿದ್ರು ಸಂತೆಗೆ. ಆಮೇಲೆ ಮೂಟೆನೆಲ್ಲ ಕಟ್ಟಿ ಒಂದಿಷ್ಟು ಚಿನ್ನ ಬೆಳ್ಳಿ ಕೊಟ್ಟು ಅವ್ರಿಗೆ ಎತ್ಕೊಂಬಂದು ಮನೇಲಿ ಇಟ್ಟುವಾಗ ಎತ್ಕೊಂಡ್ಬರ್ತಿದ್ರು. ಮತ್ತೆ ಕಾಡು ಬಂತ ದೊಡ್ಡದು. ಮೂಟೆ ಯಾರಿಗೆ ಕೊಟ್ಟರು? ಮೂಟೆ ಎಲ್ಲ ಸಂತೆಯಲ್ಲಿ ಬಿಟ್ಟು ಅವಳ ಹತ್ರ ಒಂದಿಷ್ಟು ಚಿನ್ನ ಬೆಳ್ಳಿ ಇಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಕಾಡು ಬಂತು ದೊಡ್ಡದು. ಅವಾಗ ಅಲ್ಲಿ ಒಂದು ದೊಡ್ಡ ಹಾವು ಕಾಡಲ್ಲಿ ಇತ್ತು. ಆಮೇಲೆ ಒಂದು ಚಿರತೆ ಇತ್ತು. ಹಾವು ಚಿರತೆ ಒಂದಿನ ಓಡಾಡ್ತಿತ್ತು. ಅವಾಗ ಹಾವು ಬಂದು ಚಿರತೆಗೆ ಕಚ್ಚಿಬಿಡ್ತು. ಆಗ ಚಿರತೆ ಅದನ್ನ ತಿಂದು ಅದನ್ನ ಮತ್ತೆ ಆ ಬಾವಿಗೆ ಬಿಸಾಕ್ತು. ಆಗ ರೈತ ಬಂದು ನೋಡ್ತಾನೆ ಬಾವಿಯಲ್ಲಿ. ರೈತಂಗೆ ಮತ್ತು ಕತ್ತೆಗೆ ಭಯ ಆಗ್ಬಿಡತ್ತೆ. ಅದಕ್ಕೆ ಅವಳು ಒಂದು ದೊಡ್ಡ ಮನೆ ಇತ್ತಲ್ಲಿ. ಆ ಮನೆ ತುಂಬ ದೂರ ಇತ್ತು. ಅದಕ್ಕೆ ಆ ಮನೆ ಹತ್ರ ಹೋಗಿ ಮನೆ ಹಿಂದ್ಗಡೆ ಬಚ್ಚಿಟ್ಕೊಂಡ್ಬಿಟ್ಟಿದ್ರು. ಆ ಮನೇಲಿ ಯಾರೂ ಇರಲಿಲ್ಲ. ಅವರು ಊರಿಗೆ ಹೋಗ್ಬಿಟ್ಟಿದ್ರು. ಆ ರೈತ ಇದ್ನಲ್ಲ, ರೈತ ಕತೆ ಆ ಮನೆ ಹಿಂದ್ಗಡೆ ಬಚ್ಚಿಟ್ಕೊಂಡ್ಬಿಟ್ರು. ಅದಕ್ಕೆ ಆ ಸಿಂಹ ಹೋಯ್ತಲ್ಲ, ಆಗ ಬಂದು ನೋಡ್ತಾರೆ. ಅಲ್ಲಿ 2 ಹಾವು ರಕ್ತ ಬರ್ತಿರತ್ತೆ. ಅದಕ್ಕೆ ಭಯ ಆಗ್ಬಿಟ್ಟು ಓಡೋದ್ರ ಮನೆಗೆ. ಆಮೇಲೆ ರೈತ ಚಿನ್ನ ಎಷ್ಟಿದೆ ಅಂತ ಹುಡುಕ್ಬೇಕಾದ್ರೆ ಕತ್ತೆ ಕೂಗ್ತಿತ್ತು. ಇದಕ್ಕೆ ಊಟ ಬೇಕಾಗಿದೆ, ಅದಕ್ಕೆ ಊಟ ಕೊಡೋಣ ಅಂತ ಅಡುಗೆ ಮನೆಗೆ ಹೋಗಿ ಊಟ ಎತ್ಕೊಂಡು ಅದಕ್ಕೆ ಕೊಟ್ಟ. ಅದು ತಿನ್ಬಿಟ್ಟು ಮಲ್ಕೋತು. ರೈತ ಹಂಗೆ ದುಡ್ಡು ಎಣಿಸ್ತಿದ್ದ. ಅವಾಗ ದುಡ್ಡು ಅವನ ಹತ್ರ ಯಾವಾಗಲೂ ಸಂತೆಗೆ ಹೋಗಿ ಇಟ್ಬರ್ತಿದ್ನಲ್ಲ, ಎಷ್ಟೋ ಜಾಸ್ತಿ ಆಗಿಬಿಡ್ತು. ಅದಕ್ಕೆ ಅವನಿಗೆ ಸ್ವಲ್ಪ ಜಾಸ್ತಿ ಊಟ ಸಿಕ್ತಿತ್ತು. ಒಂದಿನ ಅವನಿಗೆ ಒಂದು ಬಟ್ಟೆ ಅಂಗಡಿ ಸಿಕ್ತು. ಆ ಬಟ್ಟೆ ಅಂಗಡಿಯಲ್ಲಿ ಕತ್ತೆಗೊಂದು ಇರತ್ತಲ್ಲ, ಕತ್ತೆ ಏನಾದ್ರು 2 ಕುದುರೆ ಇರ್ತವೆ. ಅದರ ಮೇಲೆ ಹಾಕಿ ಒಬ್ರು ಒಳಗಡೆ ಕೂತ್ಕೋತಾರಲ್ಲ, ಹಂಗೆ ಮಾಡಬೇಕಂತ ಕತ್ತೆಗೊಂದು ಅವನಿಗೊಂದು ಬಟ್ಟೆ ತಗೊಂಡ್ಬರ್ತಾನೆ. ಅದು ಕತ್ತೆಗಂತ ರೆಡಿ ಮಾಡ್ತಿರ್ತಾನೆ. ಆಮೇಲೆ ಟೆಂಟ್ ಎಲ್ಲ ಮಾಡ್ಕೊಳ್ಳೋಣ ಅನ್ಕೋತಿದ್ದ. ಆಯಿತು ಅಂತ ತಗೊಂಬಂದ ಅವನಿಗೆ ಡ್ರೆಸ್ಸು, ಆ ಕುದುರೆಗೆ ಟೆಂಟು. ಅದನ್ನೆಲ್ಲ ರೆಡಿ ಮಾಡಬೇಕಾದ್ರೆ ರೆಡಿ ಆಯಿತು ಕತ್ತೆದು. ಅವನು ರೆಡಿ ಮಾಡ್ಕೋಬೇಕಾದ್ರೆ ಅವನಿಗೆ ಶ್ರೀಮಂತ ಆಗಿಬಿಟ್ರೆ ಸ್ವಲ್ಪ. ಅವನು ಹಂಗೆ ಮತ್ತೆ ರಾತ್ರಿ ಆಯಿತು. ಇಬ್ಬರು ಮಲ್ಕೊಂಡು ಮತ್ತೆ ಎದ್ದುಬಿಟ್ಟು ಸಂತೆಗೆ ಹೋಗಿ ಇಟ್ಟು ಬಂದರು. ಮತ್ತೆ ಒಂದಿನ ಒಂದು ಘಟನೆ ನಡೀತು. ಮತ್ತೆ ಒಂದಿನ ಕಾಡಿಗೆ ಹೋಗಿ ಸಂತೆ ಎಲ್ಲ ಕೊಟ್ಟು ಬರ್ತಿರ್ತಾರಲ್ಲ, ಅವಾಗ ಸ್ವಲ್ಪ ಕಾಡು ದಾಟಿ ಊರಿಗೆ
ಸ್ವಲ್ಪ. ಆಗ ಒಂದು ಘಟನೆ ನಡೀತಿತ್ತು. ಅಲ್ಲಿ ಒಳಗಡೆ ಹೋಗಿ ನೋಡ್ತಾರೆ, ಒಂದು ಕತ್ತೆ ಇರ್ತಾವಲ್ಲ, ಆ ಕತ್ತೆ ಯಾರ್ದು ಗೊತ್ತಾ? ಅವನು ಯಾವಾಗ ಸಂತೆಗೆ ಹೋಗಿ ಮೂಟೆ ಕಟ್ತಿದ್ನಲ್ಲ ರಾಮಣ್ಣ, ಅವನ ಫ್ರೆಂಡು ಇದು ಸಿದ್ದಣ್ಣ ಅಂತ ಇದ್ದ. ಅವನ ಕತ್ತೆ ಸತ್ತೋಗಿತ್ತಂತೆ. ಅದಕ್ಕೆ ಸಿದ್ದಣ್ಣ ಅದರ ಮುಂದೆ ಕೂತ್ಕೋತಿದ್ದ. ಅದಕ್ಕೆ ರಾಮಣ್ಣ ಹೋಗ್ಬಿಟ್ಟು ಏನಾಯ್ತು ಸಿದ್ದಣ್ಣ ಅಂತ ಕೇಳ್ದ. ನನ್ನ ಕತ್ತೆ ಸತ್ತೋಯ್ತು ನೋಡಿಲಿ ಅಂತ ಹೇಳ್ದ. ಇಲ್ಲಿ ನಾನು ಇನ್ನೊಂದು ಕತ್ತೆ ದೊಡ್ದು ತಗೊಂಡು ಕೊಡ್ತೀನಿ, ನಿಂಗೆ ಅಳಬೇಡ ಇರು ಅಂತ ಹೇಳ್ದ. ಆಯಿತು, ಎಲ್ಲಿಂದ ಅದು ನೀನು ಬಡವ ತಾನೆ ಅಂತ ಹೇಳ್ದ. ನಾನಿವಾಗ ನನ್ನ ಹತ್ರ ಎಷ್ಟೊಂದು ಚಿನ್ನ ಬೆಳ್ಳಿ ಸಿಕ್ಕಿದೆ, ಇರು ನೀನು ಅಳಬೇಡಪ್ಪ, ವಾಪಸ್ ಎಲ್ಲರೂ ಹೋಗಿ ನಿಮ್ಮ ಊರಿಗೆ ಇಲ್ಲಿ ಬರಬೇಡಿ, ಈ ಕತ್ತೆನ ನಾವಿಬ್ರು ನೋಡ್ಕೋತೀವಿ, ಇದು ನಮ್ಮ ಕತ್ತೆ ಅಂತ ಹೇಳಿದ್ರು. ಆಯಿತು ಅಂತ ಎಲ್ಲರೂ ಅವ್ರ ಮನೆಗೆ ಹೋದ್ರು. ಅವರಿಬ್ಬರೇ ಇದ್ರು, ಸಿದ್ದಣ್ಣ ರಾಮಣ್ಣ. ಒಂದು ದೊಡ್ಡ ಗುಂಡಿ ತೋಡಿ ಆ ಕತ್ತೆನ ಗುಂಡಿಯಲ್ಲಿ ಹಾಕಿ ಮತ್ತೆ ಮುಚ್ಚಿದ್ರು. ಪಾಪ ಅಂತ ಅದರ ಮೇಲೆ ಒಂದು ಸ್ಮಶಾನ ಮಾಡಿಬಿಟ್ರು. ಅದಕ್ಕೆ ಆ ಊರಿಗೆ ಆ ಕಾಡಿಗೆ ಒಬ್ಬರು ಬರ್ತಿರ್ಲಿಲ್ಲ. ಸಂತೆಗೆ ಹೋಗ್ಬೇಕಂತ ಇನ್ನೊಂದು ದೊಡ್ಡ ದಾರಿ ಇತ್ತು. ಅಲ್ಲಿ ಕಾಡು ಇರಲಿಲ್ಲ, ಬರೀ ಸಿಟಿ ಇದ್ವು. ಅದಕ್ಕಂತಾನೆ ಅವರು ಅಲ್ಲಿಂದ ಹೋಗ್ತಿದ್ರು. ಒಂದಿನ ರಾಮಣ್ಣ ಇದ್ನಲ್ಲ, ಸಿದ್ದಣ್ಣ ಮಾರ್ಕೆಟಿಗೆ ಹೋಗ್ಬಾರ್ದು ಇವತ್ತು ಅಂತ ರಾಮಣ್ಣನ ಒಂದು ಸಂತೆ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಆ ಸಂತೆಯಲ್ಲಿ ಒಂದು ಚಿನ್ನ ಬೆಳ್ಳಿ ಕೊಟ್ಟ, ಮೂಟೆ ಅಕ್ಕಿ ಇತ್ತಲ್ಲ, ಅದನ್ನ ಸ್ವಲ್ಪ ಅವ್ರಿಗೆ ಕೊಟ್ಬಿಟ್ಟ ರೈತನಿಗೆ. ಅದಕ್ಕೆ ಒಂದು ರೈತನ ಹತ್ರ ಕತೆ ಇತ್ತು. ಆ ಕತ್ತೆ ಯಾವುದಕ್ಕೂ ನಾನೇನು ಮಾಡಲ್ಲ ನಿನ್ನ ಜೊತೆ ಅಂತ ಹೇಳ್ತಿತ್ತು. ಯಾಕಂದ್ರೆ ಅವನು ಇದ್ನಲ್ಲ, ಅವನು ಅದಕ್ಕೆ ಊಟನೇ ಆಗ್ತಿರ್ಲಿಲ್ಲ. ಅದಕ್ಕೆ ಅದು ನಾನು ಬೇರೆಯವ್ರ ಜೊತೆ ಜೀವನ ಮಾಡ್ತೀನಿ, ನಿನ್ನ ಜೊತೆಗೆ ಇರಲ್ಲ ನಾನು ಅಂತ ಹೇಳ್ತಿತ್ತು. ಅದಕ್ಕೆ ರಾಮಣ್ಣ ಆ ಕತ್ತೆನ ಸಿದ್ದಣ್ಣಂಗೆ ಕೊಟ್ಬಿಟ್ಟ. ಆಯಿತು ಅಂತ ಅವರಿಬ್ರಿಗೂ ಎರಡೆರಡು ಕತ್ತೆ, ಒಂದು ರಾಮಣ್ಣಂಗೆ ಸಿಗತ್ತೆ, ಒಂದು ಸಿದ್ದಣ್ಣಂಗೆ ಸಿಗತ್ತೆ ಕತ್ತೆ. ಆಯಿತು ಅಂತ ಖುಷಿಯಿಂದ ಇದ್ದ ಸಿದ್ದಣ್ಣ. ಒಂದು ಮಾತು ಹೇಳ್ತೀನಿ ಕೇಳಿ, ಇಲ್ಲಿ ಯಾವ್ದಾದ್ರು ಕಷ್ಟ ಬಂದರೆ ನೀನು ಅಳಬಾರ್ದು, ಬೇರೆಯವ್ರ ಹತ್ರ ಕೇಳಬೇಕು, ಬೇರೆಯವರು ನಿನಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ದ. ಹೌದಾ? ಹಂಗಂದ್ರೆ ಯಾಕೆ ಸಹಾಯ ಮಾಡ್ತಾರೆ? ನಾವು ಇದೀವಲ್ಲ, ಕತ್ತೆನ ಪ್ರಾಣಿಗಳನ್ನ ಹೆಲ್ಪ್ ಮಾಡಿದ್ರೆ ಅವು ನಮಗೆ ಹೆಲ್ಪ್ ಮಾಡ್ತವೆ, ಏನಾದರೂ ಸಂತೆಗಿಡಕ್ಕೆ ಅಂತ ಹೇಳ್ದ. ಕತೆಯಿಂದ ಏನು ಬುದ್ಧಿ ಬೆಳೆಯತ್ತಂದರೆ, ಶೇರಿಂಗ್ ಇಸ್ ಕೇರಿಂಗು. ಎಲ್ಲ ಪ್ರಾಣಿಗೂ ಹೆಲ್ಪ್ ಮಾಡಿದ್ರೆ ನಮಗೂ ಎಲ್ಲ ಪ್ರಾಣಿ ಹೆಲ್ಪ್ ಮಾಡ್ತವೆ. ಗುಡ್. ಪ್ರಾಣಿಗಳಿಗೆ ಅಷ್ಟೇ ಹೆಲ್ಪ್ ಮಾಡ್ಬೇಕಾ ಅಥವಾ ಮನುಷ್ಯರಿಗೂ ಹೆಲ್ಪ್ ಮಾಡಿದ್ರೆ ಮನುಷ್ಯರು ಹೆಲ್ಪ್ ಮಾಡ್ತಾರೆ? ನೀವು ಅಣ್ಣಂಗೆ ಯಾಕೆ ಯಾವಾಗಲೂ ಶೇರ್ ಮಾಡಲ್ಲ? ಅಣ್ಣ ನೀವೆಲ್ಲ ಯಾಕೆ ಜಗಳಾಡ್ತೀರಾ? ಅವನು ಯಾವಾಗಲೂ ಬೇರೆ ಮನೆಗೆ ಹೋದಾಗೆಲ್ಲ ಇವಳು ನೋಡಿ ಹೆಂಗಿದ್ದಾಳೆ ಇವಳು ಅಂತ ಅವ್ರ ಅಣ್ಣಂಗೆ ಹೇಳ್ತಾನೆ. ಅದಕ್ಕೆ ನಿಮ್ಮ ಅಣ್ಣಂಗಂದ್ರೆ ಹಿಂಗೆ ಇಷ್ಟ ಆಗಲ್ವಾ? ನನ್ನ ಅಕ್ಕ ಇನ್ನೊಬ್ಳಿದ್ದಾಳೆ. ಯಾರು? ರಾಘವಿ. ಓಕೆ. ಅವಳು ಹೇಗಿರ್ತಾಳೆ? ಅವಳು ಚೆನ್ನಾಗಿರ್ತಾಳೆ. ನಿಮ್ಮ ಅಣ್ಣನ ಹೆಸರೇನು? ಕೃಷ್ಣ. ಹೌದಾ? ನಾನು ಯಾವಾಗಲೂ ಕಿಟ್ಟ ಅಂತ ಕರಿತೀನಿ. ಏಕೆ? ಅವಳು ನನಗೆ ಗೋಡಿ ಅಂತ ಕರೀತಾನೆ. ನೀ ಗೋಡಿನಾ? ನನ್ನ ಹೆಸರು ಗೌಡಿ, ಅವನು ಗೋಡಿ ಅಂತ ಕರೀತಾನೆ. ಓಕೆ, ಥ್ಯಾಂಕ್ ಯು ಫಾರ್ ದ ಸ್ಟೋರಿ. ಥ್ಯಾಂಕ್ ಯು.